ಜಮ್ಮು ಕಾಶ್ಮೀರ್ ಭಯೋತ್ಪಾದಕರ ದಾಳಿಯಲ್ಲಿ ಭೀಕರ ಅಂತ್ಯ ಕಂಡ ಕನ್ನಡಿಗನ ಕತೆ. ಮಗ SSLC ಪರೀಕ್ಷೆಯಲ್ಲಿ 98% ಪಡೆದ ಖುಷಿಯಲ್ಲಿ ಫ್ಯಾಮಿಲಿ ಸಮೇತ ಟ್ರಿಪ್ಪಿಗೆ ಪ್ರಯಾಣ ಬೆಳೆಸಿದ ಕುಟುಂಬ ಇಳಿದಿದ್ದು ಜಮ್ಮು ಕಾಶ್ಮೀರದಲ್ಲಿ. ದಾಲ್ ಲೇಕ್ ನೋಡಿ ನಂತರ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ಗೆ ತೆರಳಿದರು. ಅಮರನಾಥ್ ಕೇವ್ ನೋಡಿ ಪರ್ವತ ಕಣಿವೆ ವೀಕ್ಷಿಸಲು ತೆರಳಿದರು. ಅಲ್ಲಿ ಕುದುರೆ ಸವಾರಿ ಮಾಡಲು ತೆರಳಿದರು. ಸುಮಾರು ಮಧ್ಯಾಹ್ನ 2:30 ಗಂಟೆಗೆ 3-4 ಜನ ಭಯೋತ್ಪಾದಕರ ಗುಂಪು 1200ಕ್ಕೂ ಹೆಚ್ಚು ಜನ ಪ್ರವಾಸಿಗರ ಮೇಲೆ ದಾಳಿಗೆ ಮುಂದಾದರು. ವಿಚಿತ್ರ ಏನೆಂದರೆ ಒಬ್ಬೊಬ್ಬರ ಐಡೆಂಟಿಟಿ ಕಾರ್ಡ್ ನೋಡಿ ಗಂಡಸರ ಬಟ್ಟೆ ಬಿಚ್ಚಿಸಿ ಹಿಂದೂ ಎಂದು ಖಚಿತಪಡಿಸಿಕೊಂಡ ಮೇಲೆ ಹಿಂದೂಗಳ ಮೇಲೆ ಭೀಕರ ದಾಳಿ ಮಾಡಲಾಗಿದೆ. ಈ ದಾಳಿ ಭೀಕರತೆ ಎಷ್ಟಿತ್ತೆಂದರೆ ಹೆಂಡತಿ ಮಗುವಿನ ಮುಂದೆನೇ ಹತ್ಯೆ ಮಾಡಲಾಗಿದೆ. ಇದರಲ್ಲಿ ಕರ್ನಾಟಕದ 27ಕ್ಕೂ ಹೆಚ್ಚು ಜನರನ್ನು ಹತ್ಯೆ ಮಾಡಲಾಗಿದೆ ಹಾಗೂ 100ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು, ಹತ್ಯೆ ಮಾಡುವ ಸಂದರ್ಭದಲ್ಲಿ ಹೋಗಿ ಮೋದಿಗೆ ಹೇಳಿ ಎಂದು ಪತಿಯನ್ನು ಕೊಂದು ಪತ್ನಿಯನ್ನು ಜೀವಂತವಾಗಿ ಬಿಡಲಾಗಿದೆ. ಇದಕ್ಕೆ ಪ್ರತೀಕಾರವಾಗಿ ಮೋದಿ ಮತ್ತು ಇಂಡಿಯನ್ ಆರ್ಮಿ ಹೇಗೆ ಪ್ರತ್ಯುತ್ತರ ಕೊಡುತ್ತಾರೆ ಎಂದು ಇಡೀ ಭಾರತದ ಜನರು ಕಾಯುತ್ತಿದ್ದಾರೆ.